ಸ್ವಂತ ಉದ್ಯೋಗವನ್ನ ಮಾಡಬೇಕು ಅನ್ನೋ ಕನಸು ನಿಮಗಿದೆಯಾ? ಆದ್ರೆ ಕೈಯಲ್ಲಿ ಬಂಡವಾಳ ಇಲ್ವಾ? ಡೋಂಟ್ ವರಿ, ನಿಮಗೆ ಖುದ್ದು ಕರ್ನಾಟಕ ಸರ್ಕಾರವೇ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಇನ್ನು ಮುಂದೆ ನೀವು ಮಾಡರ್ನ್ ಆಗಿ ಒಂದು ಸಂಚಾರಿ ಕ್ಯಾಂಟೀನ್ ನ ಶುರು ಮಾಡಬಹುದು. ಅಷ್ಟೇ ಯಾಕೆ, ಕರ್ನಾಟಕ ಸರ್ಕಾರ ಬರೋಬ್ಬರಿ ಇದಕ್ಕೆ 3 ಲಕ್ಷ ರೂಪಾಯಿ ಸಹಾಯಧನ ಅಂದ್ರೆ ಸಬ್ಸಿಡಿಯನ್ನ ನೀಡ್ತಾ ಇದೆ. ಹಾಗಾದ್ರೆ ಯಾವುದಪ್ಪ ಈ ಯೋಜನೆ? ಹೇಗೆ ಅರ್ಜಿ ಸಲ್ಲಿಸೋದು? ಕೊನೆಯ ದಿನಾಂಕ ಯಾವಾಗ? ಏನೆಲ್ಲ ದಾಖಲೆಗಳು ಬೇಕು? ಯಾರ್ಯಾರಿಗೆ ಈ ಒಂದು ಸಬ್ಸಿಡಿ ಸಿಗುತ್ತೆ? ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಸಾಕಷ್ಟು ಜನರಿಗೆ ನನ್ನದೇ ಆದಂತ ಒಂದು ಸ್ವಂತ ಉದ್ಯೋಗವನ್ನ ಶುರು ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಕೈಯಲ್ಲಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಇಲ್ಲಪ್ಪ ಅಂತಿರುತ್ತೆ. ಸೊ ನಿಮಗೀಗ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ನೀವು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋ ಬದಲು ಇನ್ನು ಮುಂದೆ ನೀವು ಮಾಡರ್ನ್ ಆಗಿ ಒಂದು ಸಂಚಾರಿ ಕ್ಯಾಂಟೀನ್, ಮೊಬೈಲ್ ಕ್ಯಾಂಟೀನ್ ಅನ್ನ ಶುರು ಮಾಡಬಹುದು. ಅದು ಕೂಡ ಎಲೆಕ್ಟ್ರಿಕ್ ಗೂಡ್ಸ್ ವೆಹಿಕಲ್ ಮೂಲಕ. ಇದಕ್ಕೆ ಕರ್ನಾಟಕ ಸರ್ಕಾರ ಬರೋಬ್ಬರಿ 3 ಲಕ್ಷ ರೂಪಾಯಿ ಸಬ್ಸಿಡಿಯನ್ನ ನೀಡ್ತಾ ಇದೆ. ಸೊ ಹಾಗಾದ್ರೆ ಏನ್ ಯೋಜನೆ ಇದು, ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ಹಾಗೆ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಎಸ್ ಸ್ನೇಹಿತರೆ, ರಾಜ್ಯ ಸರ್ಕಾರ ಆರಂಭಿಸಿರುವಂತ ಈ ಒಂದು ಯೋಜನೆಯ ಹೆಸರೇ ಆಹಾರ ವಾಹಿನಿ. ಸೊ ಬೀದಿ ಬದಿ ವ್ಯಾಪಾರ ನಡೆಸೋರಿಗೆ ಅಥವಾ ಆಹಾರ ಉದ್ಯಮಗಳಿಗೆ ಇತ್ತೀಚೆಗೆ ಹೆಚ್ಚಿನ ಬೇಡಿಕೆ ಇದೆಯಲ್ವಾ? ಸೊ ಇದನ್ನ ಗಮನದಲ್ಲಿಟ್ಕೊಂಡು ರಾಜ್ಯ ಸರ್ಕಾರ ವಿವಿಧ ನಿಗಮಗಳ ಮೂಲಕ ಈ ಒಂದು ಸ್ಕೀಮ್ ನ ತಂದಿರುವಂತದ್ದು. ಸೊ ಆಹಾರ ವಾಹಿನಿ ಯೋಜನೆ ಅಡಿಯಲ್ಲಿ ಸಾರ್ವಜನಿಕರಿಗೆ ಆಹಾರ ಪೂರೈಕೆ ಅಂದ್ರೆ ಫುಡ್ ಬಿಸ್ನೆಸ್ ಮಾಡುವಂತಹ ಉದ್ದೇಶದಿಂದ ಸ್ಥಳಾಂತರಿಸಬಹುದು. ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗಬಹುದಾದಂತ ಮೊಬೈಲ್ ಕ್ಯಾಂಟೀನ್ ಅಥವಾ ಆಹಾರದ ಕಿಯೋಸ್ಕ್ ಮಾದರಿಯಲ್ಲಿ ವಿನ್ಯಾಸಗೊಳಿಸಿದ್ದಾರೆ ಸ್ನೇಹಿತರೆ. ವಿಶೇಷವಾಗಿ 4 ಚಕ್ರಗಳ EV ಗೂಡ್ಸ್ ವಾಹನಗಳನ್ನ ತಿಂಡಿ ಆಹಾರ ಮಾರಾಟಕ್ಕೆ ತಕ್ಕಂತೆ ನೀವು ಮಾಡಿಫೈಡ್ ಮಾಡಿ ಅರ್ಹ ಫಲಾನುಭವಿಗಳಿಗೆ ಇದನ್ನ ವಿತರಣೆ ಮಾಡ್ತಾ ಇದ್ದಾರೆ. ಸೊ ಈ ಯೋಜನೆಯ ಪ್ರಮುಖ ಆಕರ್ಷಣೆ ಅಂದ್ರೆ ವಾಹನ ಖರೀದಿಗಾಗಿ 3 ಲಕ್ಷದವರೆಗೆ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಸ್ನೇಹಿತರೆ. ಉಳಿದ ಮೊತ್ತವನ್ನ ಫಲಾನುಭವಿಗಳು ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳ ಮೂಲಕ ಸಾಲದ ರೂಪದಲ್ಲಿ ಹಣವನ್ನ ಪಡೆಯಬಹುದು. ಸೊ ಇದರಿಂದ ಕಡಿಮೆ ಆರ್ಥಿಕ ಸಾಮರ್ಥ್ಯ ಹೊಂದಿರೋರಿಗೆ ಒಂದು ಉದ್ಯಮ ಆರಂಭಿಸೋದಕ್ಕೆ ಒಂದು ಒಳ್ಳೆ ದಾರಿಯನ್ನ ಮಾಡಿಕೊಟ್ಟಂಗ ಆಗುತ್ತೆ. ಸೊ ಸರ್ಕಾರ ಇದಕ್ಕೆ ನಿಮ್ಗೆ ಸಬ್ಸಿಡಿ ರೂಪದಲ್ಲಿ ಹಣವನ್ನ ಕೊಡ್ತಾ ಇರುವಂತದ್ದು. ಸೊ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನ ನೋಡೋದಾದ್ರೆ ಸ್ನೇಹಿತರೆ, ಪ್ರತಿ ಸಮುದಾಯಕ್ಕೂ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಇರುತ್ತೆ ಅಲ್ವಾ? ಸೊ ಆಯಾ ನಿಗಮಗಳ ಮೂಲಕವೇ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅರ್ಹ ಸಮುದಾಯಗಳು ಯಾವ್ದ್ಯಾವ್ದು ಅನ್ನೋದನ್ನ ಹೇಳ್ತೀನಿ. ಸೊ ಮೊದಲನೇದಾಗಿ ಇದನ್ನ ನೆನ್ಪಿಟ್ಕೊಳ್ಳಿ. ವಿಶ್ವಕರ್ಮ ಸಮುದಾಯ ಆಗಿರ್ಬೋದು, ಮಡಿವಾಳ ಸಮುದಾಯ ಆಗಿರ್ಬೋದು, ಕಾಡುಗೊಲ್ಲ ಸಮುದಾಯ ನಿಗಮ ಆಗಿರ್ಬೋದು, ಸವಿತಾ ಸಮಾಜ ಆಗಿರ್ಬೋದು, ವೀರಶೈವ ಲಿಂಗಾಯತ ಕರ್ನಾಟಕ ಒಕ್ಕಲಿಗ ಆಗಿರ್ಬೋದು, ಸಮುದಾಯ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಅರೆ ಅಲೆಮಾರಿ ನಿಗಮ ಆಗಿರ್ಬೋದು, ಮರಾಠ ಸಮುದಾಯ ನಿಗಮ ಆಗಿರ್ಬೋದು, ಇತರ ಹಿಂದುಳಿದ ವರ್ಗಗಳ ನಿಗಮ. ಸೊ ಈ ಒಂದು ತಿಳಿಸಿದಂತ ನಿಗಮಗಳನ್ನ ಹೊರತುಪಡಿಸಿ ಉಳಿದ ಹಿಂದುಳಿದ ವರ್ಗದವರು ಅಂದ್ರೆ ಡಿ ದೇವರಾಜ ಅರಸು ನಿಗಮದಡಿ ಪ್ರವರ್ಗ 1 ಆಗಿರ್ಬೋದು, 2A ಆಗಿರ್ಬೋದು, 3A ಆಗಿರ್ಬೋದು, 3B ಇಂಥವ್ರು ಅರ್ಜಿಯನ್ನ ಸಲ್ಲಿಸಬಹುದು. ಈ ಯೋಜನೆಗೆ ರಾಜ್ಯದ ಹಲವು ನಗರ ವಿಧಾನಸಭಾ ಕ್ಷೇತ್ರಗಳು ಒಳಪಟ್ಟಿದೆ ಸ್ನೇಹಿತರೆ. ಬೆಂಗಳೂರಿಗೆ ಸಂಬಂಧಿಸಿದಂತೆ ಯಲಹಂಕ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಹೆಬ್ಬಾಳ ಆಗಿರ್ಬೋದು, KR ಪುರ ಆಗಿರ್ಬೋದು, ಬಸವನಗುಡಿ, ರಾಜಾಜಿನಗರ ಆಗಿರ್ಬೋದು, ಶಿವಾಜಿನಗರ ಆಗಿರ್ಬೋದು, ಬೆಂಗಳೂರು ದಕ್ಷಿಣ ಆಗಿರ್ಬೋದು, ಆನೇಕಲ್, ಹೀಗೆ ಸಾಕಷ್ಟು ಕ್ಷೇತ್ರಗಳು ಇದರಲ್ಲಿದೆ. ಅದೇ ರೀತಿ ಕನಕಪುರ, ಶಿವಮೊಗ್ಗ, ತುಮಕೂರು ನಗರ ಆಗಿರ್ಬೋದು, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಆಗಿರ್ಬೋದು, ದಾವಣಗೆರೆ, ಮಂಡ್ಯ, ಮೈಸೂರು, ಉಡುಪಿ, ಮಂಗಳೂರು, ಉತ್ತರ ದಕ್ಷಿಣ ಆಗಿರ್ಬೋದು, ಹಾಸನ, ಚಿಕ್ಕಮಗಳೂರು, ಮಡಿಕೇರಿ ಕ್ಷೇತ್ರಗಳು ಇದೆ ಸ್ನೇಹಿತರೆ. ಇನ್ನು ಬೆಳಗಾವಿ ಬರೋದಾದ್ರೆ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಕಾರವಾರ, ಹಾವೇರಿ, ಕಂಪ್ಲೀಟ್ ಡೀಟೇಲ್ಸ್ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ. ಸೊ ವಿಜಯನಗರ ಕ್ಷೇತ್ರಗಳು ಕೂಡ ಈ ಒಂದು ಯೋಜನೆಯ ವ್ಯಾಪ್ತಿಗೆ ಬರುತ್ತೆ. ಸೊ ಅದನ್ನ ಡಿಟೇಲ್ ಆಗಿ ನೋಡ್ಕೊಳ್ಳಿ, ನಾನು ಎಲ್ಲಾನು ಹೇಳ್ತಾ ಇದ್ದೀನಿ. ಇನ್ನು ಸ್ನೇಹಿತರೆ, ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಅರ್ಹತೆಗಳು ಇರಬೇಕು ಅನ್ನೋದನ್ನ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಅರ್ಜಿದಾರರ ವಯಸ್ಸು 21ರಿಂದ 45 ವರ್ಷಗಳ ಒಳಗೆ ಇರಬೇಕಾಗತ್ತೆ ಸ್ನೇಹಿತರೆ. ಕುಟುಂಬದ ವಾರ್ಷಿಕ ವರಮಾನ
3 ಲಕ್ಷ ರೂಪಾಯಿಗಳನ್ನ ಮೀರಿರಬಾರ್ದು. ಇದು 2ನೇ ರೂಲ್ಸ್ ಆಗಿರುತ್ತೆ. ಇನ್ನು ಸ್ನೇಹಿತರೆ, 3ನೇದಾಗಿ ನಾನು ಒಂದಷ್ಟು ಸಮುದಾಯ ಹೇಳಿದೆ ಅಲ್ವಾ, ಸೊ ಇಂಥವ್ರಿಗೆ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅಂತ. ಸೊ ಆ ಒಂದು ಸಮುದಾಯದ ವ್ಯಕ್ತಿ ಆಗಿರಬೇಕು. ಸೊ ಅದಕ್ಕೆ ನೀವು ಪ್ರೂಫ್ ಅನ್ನ ಕೂಡ ಕೊಡಬೇಕಾಗತ್ತೆ. ಸೊ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು. ಹಾಗೆ ಈ ಹಿಂದೆ ನಿಗಮದ ಯಾವುದೇ ಯೋಜನೆಯಲ್ಲಿ ಸೌಲಭ್ಯವನ್ನ ಪಡೆದಿರಬಾರ್ದು. ಲಾಸ್ಟ್ ಇಯರ್ ನೀವು ಮೊಬೈಲ್ ಕ್ಯಾಂಟೀನಿಗೆ ಅಪ್ಲಿಕೇಬಲ್ ಹಾಕಿ ತಗೊಂಡಿದ್ರೆ ಅದನ್ನ ನೀವು ಮತ್ತೆ ತಗೊಳಕ್ಕಾಗಲ್ಲ. ಈ ಒಂದು ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ನೀವೇ ಸ್ವತಃ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಅಥವಾ ಅರ್ಜಿಗಳನ್ನ ನಿಮಗೆ ಗ್ರಾಮವನ್ನಾಗಿರ್ಬೋದು, ಬೆಂಗಳೂರವನ್ನಾಗಿರ್ಬೋದು, ಕರ್ನಾಟಕ ಒನ್ ಕೇಂದ್ರಗಳ ಮೂಲಕ ಕೂಡ ನೀವು ನೇರವಾಗಿ ಅಲ್ಲೇ ಭೇಟಿ ಕೊಟ್ಟು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಅರ್ಜಿಯನ್ನ ಸಲ್ಲಿಸುವಾಗ ಆಧಾರ್ಗೆ ಜೋಡಿಸಲಾದಂತ ಚಾಲ್ತಿಯಲ್ಲಿರುವಂತ ಬ್ಯಾಂಕ್ ಖಾತೆ, ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಇರಬೇಕಾಗತ್ತೆ ಸ್ನೇಹಿತರೆ. ಹೋಗ್ತಾ ನೀವು ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಹಾಗೆ ಬ್ಯಾಂಕ್ ಪಾಸ್ಬುಕ್ ನಲ್ಲಿರುವಂತಹ ಹೆಸರುಗಳು ಒಂದೇ ರೀತಿಯಾಗಿರಬೇಕು. ಹೆಸರು ಅಥವಾ ಶ್ರೀಮತಿ, ಶ್ರೀಕುಮಾರಿ ಇಂಥದ್ದೆಲ್ಲ ಕೂಡ ಸ್ವಲ್ಪ ಕೂಡ ವ್ಯತ್ಯಾಸ ಇರಬಾರ್ದು. ವ್ಯತ್ಯಾಸ ಇತ್ತು ಅಂತಂದ್ರೆ ನಿಮಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆಗಲ್ಲ. ಸೊ ಹಾಗಾದ್ರೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಏನೇನ್ ದಾಖಲೆಗಳು ಬೇಕು ಮೇಡಮ್ ಅಂತ ಕೇಳಿದ್ರೆ, ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು, ಅದು ಚಾಲ್ತಿಯಲ್ಲಿರಬೇಕು, ವಾಹನ ಚಾಲನಾ ಪರವಾನಗಿ, ನಿವಾಸ ದೃಢೀಕರಣ ಪತ್ರ, ಪಾಸ್ಪೋರ್ಟ್ ಅಳತೆಯ ಫೋಟೋ ಹಾಗೆ ಬ್ಯಾಂಕ್ ಪಾಸ್ಬುಕ್. ಸೊ ಇಷ್ಟನ್ನ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಲೈಸೆನ್ಸ್ ನಿಮ್ಮ ಹತ್ರ, ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು, ನಿಮಗೆ ಗಾಡಿ ಬಿಡೋದಕ್ಕೆ ಬರುತ್ತೆ ಅಂತ. ಯಾಕಂತಂದ್ರೆ ನೀವು ಮೊಬೈಲ್ ಕ್ಯಾಂಟೀನ್ ಶುರು ಮಾಡ್ತಿರೋದ್ರಿಂದ ಆ ಒಂದು ಪ್ರೂಫ್ ಅನ್ನ ಕೂಡ ಕೇಳ್ತಾರೆ. ಇನ್ನು ಸ್ನೇಹಿತರೆ, ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಯಾವುದು ಅನ್ನೋದನ್ನ ನೀವು ತಿಳ್ಕೊಂಡಿರಬೇಕು ಸ್ನೇಹಿತರೆ. ಯಾಕಂತಂದ್ರೆ ನೀವು ಈ ಕೂಡಲೇ ಅರ್ಜಿಯನ್ನ ಸಲ್ಲಿಸಬೇಕು. ಈ ಯೋಜನೆಯಡಿ ಸೌಲಭ್ಯವನ್ನ ಪಡೆಯುವುದಕ್ಕೆ ಬಯಸುವವರು ವಿವಿಧ ಸಮುದಾಯಗಳಿಗೆ ಸಂಬಂಧಿಸಿದಂತೆ ವಿವಿಧ ರೀತಿಯ ಕೊನೆಯ ದಿನಾಂಕವನ್ನ ನಿಗದಿಪಡಿಸಿರ್ತಾರೆ. ಬಹುತೇಕ 2026 ಮಾರ್ಚ್ 6, 7, 8, 9ನೇ ತಾರೀಕು ಅರ್ಜಿಯನ್ನ ಸಲ್ಲಿಸಬಹುದು. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ದೇವರಾಜು ಅರಸು ನಿಗಮ 2026 ಮಾರ್ಚ್ 4 ಅಂತಿರುತ್ತೆ ಕೊನೆಯ ದಿನಾಂಕ. ಮರಾಠ ನಿಗಮ 2026 ಮಾರ್ಚ್ 5, ಮಡಿವಾಳ, ಅಲೆಮಾರಿ, ಕಾಡುಗೊಲ್ಲು ನಿಗಮ 2026 ಮಾರ್ಚ್ 6ರಂದು. ಸೊ ವಿಶ್ವಕರ್ಮ, ಸವಿತಾ ಸಮಾಜ ಅಂತಂದ್ರೆ ಮಾರ್ಚ್ 7ಕ್ಕಿರುತ್ತೆ. ವೀರಶೈವ ಲಿಂಗಾಯತ ನಿಗಮ ಮಾರ್ಚ್ 8. ಸೊ ಹೀಗಾಗಿ ಇದನ್ನ ನೀವು ಚೆಕ್ ಮಾಡಬೇಕು ಅಂತಂದ್ರೆ ಅಧಿಕೃತ ಜಾಲತಾಣದ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಅಲ್ಲೇ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮಾರ್ಚ್ ಅಲ್ಲೇ ನಿಮಗೆ ಲಾಸ್ಟ್ ದಿನಾಂಕ ಬಂದಿರುತ್ತೆ. ಸೊ ಹೇಗೆ ಆಯ್ಕೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಈ ಯೋಜನೆಯನ್ನ ಅನುಷ್ಠಾನಗೊಳಿಸುವ ನಿಗಮ ಆಗಿರ್ಬೋದು, ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ರಚಿಸಲಾದಂತ ಒಂದು ಸೆಲೆಕ್ಷನ್ ಕಮಿಟಿ ಅಂತ ಇರುತ್ತೆ. ಆ ಮೂಲಕ ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಾರೆ. ಆಲ್ರೆಡಿ ತುಂಬಾ ಜನ ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಇನ್ನು ಸರ್ಕಾರದ ವಿವೇಚನಾ ಕೋಟಾ, ಡಿಸ್ಕ್ರಿಯೇಷನರಿ ಕೋಟಾ ಅಥವಾ ನಿಗಮದ ಅಧ್ಯಕ್ಷರಾಗಿರ್ಬೋದು, ನಿರ್ದೇಶಕರ ಮಂಡಳಿಯ ವಿವೇಚನಾ ಕೋಟದಡಿಯಲ್ಲಿ ಸೌಲಭ್ಯವನ್ನ ನೀವು ಪಡೆಯೋದಕ್ಕೆ ಬಯಸಿದ್ರೆ ಕಡ್ಡಾಯವಾಗಿ ನೀವು ಆನ್ಲೈನ್ ಮೂಲಕವೇ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಮೊಬೈಲ್ ಕ್ಯಾಂಟೀನ್ ಅನ್ನೋದಕ್ಕೆ ಈಗ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಸೊ ಸ್ವಂತ ಬಿಸ್ನೆಸ್ ಮಾಡೋಕೆ ಇದಕ್ಕಿಂತ ಒಂದು ಒಳ್ಳೆ ಚಾನ್ಸ್ ಸಿಗೋದು ಕಷ್ಟ ಅಲ್ವಾ. ಸೊ ಮಾರ್ಚ್ ತಿಂಗಳಲ್ಲೇ ಕೊನೆಯ ದಿನಾಂಕ ಇರೋದ್ರಿಂದ ತಡ ಮಾಡದೆ ಇವತ್ತೇ ಅರ್ಜಿ ಹಾಕಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಯಾಕಂತಂದ್ರೆ ಈಗ ಎಲ್ಲೇ ಹೋಗಿ ನೀವು ಬೆಂಗಳೂರಲ್ಲಿ ಯಾವುದೇ ಮೂಲೆ ಅಂದ್ರೆ ದೇವೇಗೌಡ ಪೆಟ್ರೋಲ್ ಬಂಕ್ ಆಗಿರ್ಬೋದು, JP ನಗರ ಆಗಿರ್ಬೋದು, ಜಯನಗರ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಎಲ್ಲೇ ಹೋದ್ರೂ ಕೂಡ ಮೊಬೈಲ್ ಕ್ಯಾಂಟೀನ್ ಅನ್ನ ನೀವು ನೋಡಿರ್ತೀರಲ್ವಾ. ಸೊ ಮೊಬೈಲ್ ಕ್ಯಾಂಟೀನ್ ಅಂದ್ರೆ ಸಿಂಪಲ್, ನಿಮಗೆ ಟ್ರಕ್ ರೀತಿ ಇರುತ್ತೆ. ಸೊ ಅಲ್ಲೇ ಇಡ್ಲಿ, ದೋಸೆ ಆಗಿರ್ಬೋದು ಅಥವಾ ರೈಸ್ ಬಾತ್ ಆಗಿರ್ಬೋದು ಎಲ್ಲವನ್ನ ಸೇಲ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಇನ್ ಕೇಸ್ ಫುಡ್ ಅಲ್ಲಿ ಬೇರೆ ಇಂಟ್ರೆಸ್ಟ್ ಇತ್ತು, ಕೇಕ್ ಆಗಿರ್ಬೋದು ಅಥವಾ ಕುರುಕಲ್ ತಿಂಡಿ ಆಗಿರ್ಬೋದು, ಇವನ್ನ ಕೂಡ ನೀವು ಸೇಲ್ ಮಾಡ್ಬೋದು. ಸೊ ಸರ್ಕಾರ ಇದಕ್ಕೆ ನಮ್ಮಿಂದ ಒಂದು ಸಪೋರ್ಟ್ ಸಿಗುತ್ತೆ ಅನ್ನುವಂಥ ಒಂದು ಸಬ್ಸಿಡಿ ರೂಪದಲ್ಲಿ ನಿಮಗೆ ಆರ್ಥಿಕವಾಗಿ ಸಮಸ್ಯೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಹೆಲ್ಪ್ ಮಾಡ್ತಾ ಇದೆ. ಸೊ ಹಾಗಾಗಿ ಈ ಒಂದು ಯೋಜನೆಯ ಸದುಪಯೋಗವನ್ನ ಇನ್ ಕೇಸ್ ನೀವು ಮೊಬೈಲ್ ಕ್ಯಾಂಟೀನ್ ಅನ್ನ ಶುರು ಮಾಡಬೇಕು ಅಂತ ಇದ್ರೆ ಈ ಯೋಜನೆಯ ಸದುಪಯೋಗವನ್ನ ಪಡ್ಕೊಳ್ಬಹುದು. ಸೊ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.